ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕಟಕ ರಾಶಿ ಆಗಸ್ಟ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈ ತಿಂಗಳಲ್ಲಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋಂಥ ವಿಚಾರವನ್ನ ಇವತ್ತು ನಾನೀಗ ತಿಳಿಸ್ಕೊಡ್ತೀನಿ. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಪೆನ್ನು ಡೈರಿ ಇದ್ರೆ ಬರ್ಕೊಳ್ಳಿ. 12/8/2026 ಬುಧವಾರ ಜ್ಯೋತಿರ್ ಭೀಮೇಶ್ವರ ವ್ರತ, ನಾಗರ ಅಮಾವಾಸ್ಯೆ. ಜ್ಯೋತಿರ್ ಭೀಮೇಶ್ವರ ವ್ರತದ ಬಗ್ಗೆ ಸ್ಕಾಂದ ಪುರಾಣದಲ್ಲಿ ಹೇಗೆ ಆಚರಣೆ ಮಾಡಬೇಕು ಈ ವ್ರತವನ್ನ ಅನ್ನುವಂಥ ವಿಚಾರವನ್ನ ಹೇಳಲಾಗಿದೆ. ಅಂದ್ರೆ ಇದು ಆಷಾಢ ಮಾಸ ಕೃಷ್ಣ ಪಕ್ಷ ಅಮಾವಾಸ್ಯೆ ದಿನ ಸುಮಂಗಲಿಯರು ಮಂಗಳ ಸ್ನಾನ ಮಾಡಿ ಪೂಜಾ ಗ್ರಹವನ್ನ, ನಿಮ್ಮ ಯಾವುದು ಪೂಜಾ ಗೃಹ ಇದೆಯೋ ಅದನ್ನ ರಂಗವಾಲದ್ಯಗಳಿಂದ ದೇವರ ಮನೆಯನ್ನ ಪೂಜೆ ಮಾಡಿ ಅಲಂಕರಿಸಿ ಅದರಲ್ಲಿ ಸರ್ವತೋಭದ್ರವಾದ ಮಂಟಪವನ್ನು ನಿರ್ಮಿಸಿ ಆ ಮಂಟಪದ ಮಧ್ಯದಲ್ಲಿ ಧಾನ್ಯ ರಾಶಿಗಳನ್ನು ಹಾಕಿ ಅದರ ಮೇಲೆ ತುಪ್ಪದಿಂದ ಹುರಿಯುತ್ತಿರುವ ಜ್ಯೋತಿರ್ ಸ್ತಂಭವನ್ನು ಇಟ್ಟು ಪರಮೇಶ್ವರನನ್ನು ಆಹ್ವಾನ ಮಾಡಿ ಪೂಜಿಸಬೇಕು. ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಅಂತಲೂ ಕೂಡ ಕರೆಯಲಾಗುತ್ತೆ. ಇದು ಸುಮಂಗಲಿಯರಿಗೆ ಸೌಭಾಗ್ಯದಾಯಕವಾದಂತಹ ವ್ರತ. ಈಗ ನಿಮ್ಮ ಪತಿಗೆ ಅನಾರೋಗ್ಯ ಇದೆ, ಅಥವಾ ಪತಿಗೆ ಉಳಿಸ್ಕೋಬೇಕು, ಅಥವಾ ಪತಿಗೆ ಕೆಲಸ ಇಲ್ಲ, ಏನಾದರೂ ಒಂದು ಕುಟುಂಬದಲ್ಲಿ ಸಮಸ್ಯೆಗಳಿದೆ ಅಂಥವರು ಶಿವನನ್ನು ಆಹ್ವಾನ ಮಾಡಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಆಚರಣೆ ಮಾಡಿ. ಮತ್ತು ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 17/8/2026 ಸೋಮವಾರ ನಾಗರ ಪಂಚಮಿ. ನಾಗರ ಪಂಚಮಿ ಬಗ್ಗೆ ಹೇಳಿ ಅಂದರೆ ಅದನ್ನು ಕೂಡ ತಿಳಿಸ್ಕೊಡೋಣ. 21/8/2026 ಶುಕ್ರವಾರ ಶ್ರೀ ವರಮಹಾಲಕ್ಷ್ಮಿ ವ್ರತ ಇದೆ. ಅದ್ರ ಬಗ್ಗೆನೂ ವ್ರತ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲದಿರೋರು ಕಮೆಂಟ್ ಮಾಡಿ. 30/8/2026 ಭಾನುವಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಯಾರಿಗೆ ಗುರು ಚೆನ್ನಾಗಾಗಬೇಕು ಅಂತ ಇದೆ ಅವರೆಲ್ಲ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ಮಾಡಿ. ಇನ್ನು ಪ್ರಿಯ ವೀಕ್ಷಕರೇ, ಎಲ್ಲ ಯಾಕಂದ್ರೆ ಶ್ರೀ ವರಮಹಾಲಕ್ಷ್ಮಿ ವ್ರತ ಹೆಂಗ್ ಮಾಡಬೇಕು, ನಾಗರ ಪಂಚಮಿ ಹೆಂಗ್ ಮಾಡಬೇಕು, ಇವೆಲ್ಲ ಹೇಳ್ತಾ ಹೋದ್ರೆ ವಿಡಿಯೋ ದೊಡ್ಡದಾಗುತ್ತೆ. ಈಗ ನಾನು ಕರ್ಕಾಟಕ ರಾಶಿಯ ತಿಂಗಳ ಭವಿಷ್ಯ ಆಗಸ್ಟ್ ಅಲ್ಲಿ ಆ ವಿಚಾರ ತಿಳಿಸ್ತೀನಿ. 1 ಆಗಸ್ಟ್ 2026 ಶುಕ್ರ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಸಂಚಾರ. 2 ಆಗಸ್ಟ್ 2026 ಮಂಗಳ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ. 5 ಆಗಸ್ಟ್ 2026 ಬುಧ ಗ್ರಹ ಮಿಥುನ ರಾಶಿಯಿಂದ ನಿಮ್ಮ ಜನ್ಮ ರಾಶಿ ಕರ್ಕಾಟಕ ರಾಶಿಗೆ ಸಂಚಾರ. 17/8/2026 ಸೂರ್ಯ ನಿಮ್ಮ ಜನ್ಮ ರಾಶಿ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಸಂಚಾರ. 22/8/2026 ಬುಧ ಗ್ರಹ ಮತ್ತೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಈ ತಿಂಗಳು ರಾಶಿ ಪರಿವರ್ತನೆ ಆಗ್ತಾನೆ. ಇದರ ಪ್ರಭಾವ ಕಟಕ ರಾಶಿಯವರಿಗೆ ಹೇಗಿರುತ್ತೆ ಅನ್ನುವಂತಹ ವಿಚಾರವನ್ನ ತಿಳಿಸ್ತೀನಿ. ಈ ತಿಂಗಳಲ್ಲಿ ಕಟಕ ರಾಶಿಯವರು ಯಾವ ವಿಚಾರದಿಂದ ನೀವು ತಪ್ಪಿಸ್ಕೋಬೇಕು ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ಅದಕ್ಕೆ ವಿಡಿಯೋ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ. ನಿಮ್ಮ ಜೀವನದಲ್ಲಿ ಸಡನ್ ಆಗಿ ಶಿಫ್ಟ್ ಆಗುವಂತಹ ಸಾಧ್ಯತೆಗಳಿದೆ. ಈಗ ಕರ್ಕಾಟಕ ರಾಶಿಗೆ ಶುಕ್ರ 3ನೇ ಮನೆ ಅಂದ್ರೆ ನೀಚ ಸ್ಥಾನ. ಶುಕ್ರ 3ನೇ ಮನೆಗೆ ಹೊರಟೋಗ್ತಾನೆ. ಏನಾಗುತ್ತೆ? ಕರ್ಕಾಟಕ ರಾಶಿಗೆ ಶುಕ್ರ ಎಷ್ಟನೇ ಮನೆ ಅಧಿಪತಿ? ಲಾಭಾಧಿಪತಿ. ಮನೆ ಸುಖ, ಆಂತರಿಕ ಸುಖ ಕೊಡುವಂತ ಚತುರ್ಥಾಧಿಪತಿ ಮತ್ತೆ ಲಾಭಾಧಿಪತಿ ನೀಚನಾಗ್ತಾನಲ್ಲಪ್ಪ ಅಂತ ನೀವು ಯೋಚನೆ ಮಾಡ್ತಿರ್ತೀರಾ. ಆದ್ರೆ ಕೆಲವೊಂದು ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಅಂದ್ರೆ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತೀರಾ. ಯಾವಾಗ 3ನೇ ಮನೆ ಶುಕ್ರ ಸಂಚಾರ ಆಗ್ತಾನೆ, ಈಗೆಲ್ಲ ಜನಗಳಿಗೆ ಯಾರ ಹತ್ರನು ಟ್ರೈನಲ್ಲಿ ಹೋಗ್ತೀರಾ, ಬಸ್ಸಲ್ಲಿ ಹೋಗ್ತೀರಾ, ಯಾರ ಹತ್ರ ಮಾತಾಡ್ಸೋಷ್ಟು ಈಗ ಟೈಮ್ ಇರಲ್ಲ. ಬರೀ ಮೊಬೈಲ್ ನೋಡ್ತಾನೆ ಇರ್ತೀರಾ. ಎಲ್ಲೋ ನಿಂತಿರ್ತೀರ ರಸ್ತೆಯಲ್ಲಿ, ಮೊಬೈಲ್ ನೋಡ್ತಾ ಇರ್ತೀರಾ ಅಲ್ವಾ? ಏನ್ ನೋಡ್ತಿರ್ತೀರಾ? ವಾಟ್ಸಪ್ ಮೆಸೇಜ್ಗಳು. ಇನ್ನು ಕೆಲವರು ಪ್ರೊಫೆಷನಲ್ಸ್ ಇದ್ರೆ ಇಮೇಲ್ಗಳು ನೋಡ್ತಾ ಇರೋದು, ಆಮೇಲೆ ಇಮೇಲಲ್ಲಿ ಚಾಟ್ ಮಾಡೋದು, ಟೆಲಿಗ್ರಾಮ್ಗಳನ್ನ ಓಪನ್ ಮಾಡೋದು, ಇನ್ಸ್ಟಾಗ್ರಾಮ್ ನೋಡೋದು. ಅವಾಗ ನೀವೇನ್ ಮಾಡ್ತೀರಾ? ಗ್ರೂಪ್ ಚಾಟ್ಗಳು ಮಾಡಬೇಕಾದ್ರೆ ಈ ತಿಂಗಳು ಅನಗತ್ಯವಾಗಿ ತಪ್ಪು ಗ್ರಹಣೆ ಮಾಡಿಕೊಂಡು
ನಿಷ್ಠುರವಾದಂಥ ಮೆಸೇಜ್ಗಳನ್ನ ಈ ಗ್ರೂಪ್ಗಳಲ್ಲಿ ನೀವು ಮಾಡಬೇಡಿ. ನಿಮಗೆ ಈ ತಿಂಗಳು ಶುಕ್ರ 3ನೇ ಮನೇಲಿರೋದ್ರಿಂದ ನಿಮ್ಗೆ ಏನೇನು ಅನುಕೂಲ ಅಂದರೆ ಯಾವುದಾದ್ರೂ ಒಂದು ಹೊಸದನ್ನು ಕಲಿತಾ ಇರಬೇಕು. ಈಗ ನಾನು ಎಜುಕೇಷನ್ ಓದಿದ್ದೀನಿ, ನಾನು ಇಂಜಿನಿಯರು, ನಾನು ಡಾಕ್ಟ್ರು, ನಾನು ಲಾಯರು, ಏನೇ ಅಂದರೂ ನಾನು ಚಾರ್ಟೆಡ್ ಅಕೌಂಟೆಂಟು, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬರ್ತಾ ಇರೋದ್ರಿಂದ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಕೂಡ ಅಪ್ಡೇಟ್ ಆಗ್ತಾನೆ ಇರಬೇಕು, ಪ್ರತಿದಿನ ಕಲಿತಾನೆ ಇರಬೇಕು. ಯಾರೇ ಬಿಸ್ನೆಸ್ ಆಗಲಿ, ಯಾರೇ ಆಗಲಿ, ಯಾರು ಪ್ರತಿದಿನ ಕಲಿತಾ ಇರ್ತಾನೋ ಅವನು ಮುಂದೆ ಬಂದೇ ಬರ್ತಾನೆ. ಹಾಗಾದ್ರೆ ಈ ತಿಂಗಳಲ್ಲಿ ನಿಮಗೆ ಕಲಿಯುವ ಸಮಯ. ಏನು ಕಲಿಬೇಕು? ಇವಾಗ ನಾನು ಸಾಫ್ಟ್ವೇರ್ ಇಂಜಿನಿಯರು, ಎಲ್ಲ ಏನೇನೋ ಬರುತ್ತೆ, ಎಲ್ಲ ಕಲ್ತಿದ್ದೀನಿ. ಕೆಲವೊಂದು ಕೋರ್ಸ್ಗಳನ್ನ ನೀವು ಮಾಡಬೇಕಾಗುತ್ತೆ. ಸಣ್ಣ ಸಣ್ಣ ಕೋರ್ಸ್ಗಳು, 2 ತಿಂಗಳು 3 ತಿಂಗಳು ಕೋರ್ಸ್ಗಳಿರುತ್ತೆ. ಟೆಕ್ನಿಕಲ್ ಕೋರ್ಸ್ಗಳಿರುತ್ತೆ. ಅಥವಾ ತಾಂತ್ರಿಕ ಬರವಣಿಗೆ, ಟೈಪಿಂಗ್ ಹೆಂಗೆ ಮಾಡೋದು ಟೆಕ್ನಿಕಲಿ ಅದೆಲ್ಲ ತಿಳ್ಕೋಬೇಕು. ಡಿಜಿಟಲ್ ಮೀಡಿಯಾ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು, ಎಲ್ಲ ಚಿಕ್ಕ ಚಿಕ್ಕ ಕೋರ್ಸ್ಗಳನ್ನು ಕಲ್ತ್ರೆ ಶಾರ್ಟ್ ಟರ್ಮ್ ಕೋರ್ಸ್ ಅಂತೀವಿ. ಅದರಿಂದ ನಿಮಗೆ ಬಹಳ ಅನುಕೂಲ ಆಗುತ್ತೆ. ಯಾರಿಗೆ? ಕರ್ಕಾಟಕ ರಾಶಿ ಜಾತಕರಿಗೆ. ನೀವು ಪ್ರಣಯ ಅಂದರೆ ಪ್ರೀತಿ, ನಿಮ್ಮ ಸ್ನೇಹಿತರನ್ನ, ಪ್ರಿಯತಮ ಆಗಿರ್ಬೋದು, ಪ್ರಿಯತಮೆ, ಸ್ತ್ರೀಯರಿಗಾದರೆ ಪ್ರಿಯತಮ, ಪುರುಷರಿಗಾದರೆ ಪ್ರಿಯತಮೆ, ತುಂಬ ಕಾಳಜಿ ಅವ್ರ ಮೇಲೆ ತುಂಬ ತೋರಿಸ್ತೀರಿ. ಆದರೆ ಕೆಲವೊಂದು ಸಮಯದಲ್ಲಿ ತುಂಬ ವಿಮರ್ಶಕರಂತೆ ವರ್ತಿಸ್ತೀರಿ. ಅದು ಸರಿ ಇರಲ್ಲ. ಇವ್ರು ಸರಿನಾ ತಪ್ಪ, ಆ ಥರ ಒಂಥರ ವಿಮರ್ಶಕರಂತೆ ಮಾಡ್ಕೋಬಾರ್ದು. ಒಡ ಹುಟ್ಟಿದವರು, ನೆರೆಹೊರೆಯವರ ಸಂಬಂಧದಲ್ಲಿ ನೀವು ತುಂಬ ಆಕ್ಟಿವ್ ಆಗಿರ್ತೀರಿ. ಈಗ ತುಂಬ ಇನ್ವಾಲ್ವ್ಮೆಂಟ್ ಅಂತಾರಲ್ಲ, ಹಾಗೆ ಯಾವುದ್ರಲ್ಲಿ ಇನ್ವಾಲ್ವ್ಮೆಂಟು? ಒಡ ಹುಟ್ಟಿದವ್ರ ಬಗ್ಗೆ, ನೆರೆಹೊರೆಯವ್ರ ಬಗ್ಗೆ ಉತ್ತಮ ನೆರೆಹೊರೆ ಇರುತ್ತೆ, ಉತ್ತಮ ಬಾಂಧವ್ಯ ಇರುತ್ತೆ. ಕುಟುಂಬದವರ ಜೊತೆ ಸಣ್ಣ ಸಣ್ಣ ಪ್ರಯಾಣಗಳನ್ನು ಮಾಡುವಂತಹ ಯೋಗ ಕೂಡ ಈ ತಿಂಗಳು ಉಂಟಾಗುತ್ತೆ. ಈಗ ಮಂಗಳ ಗ್ರಹ 12ನೇ ಮನೆ ಸಂಚಾರ ಆಗ್ತಾ ಇರೋಂಥದ್ದು. ನಾನು ಟೈಟಲ್ ಹಾಕಿದ್ದೀನಿ, ಏನಂತ ಹಾಕಿದ್ದೀನಿ? ನೀವು ಅವಾಯ್ಡ್ ದಿಸ್ ಮಂತ್. ಈ ತಿಂಗಳಲ್ಲಿ ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು, ತಪ್ಪಿಸ್ಕೋಬೇಕು. ಮಂಗಳ ಗ್ರಹದ ಅಪಾಯ ಇದೆ. ಯಾಕೆಂದ್ರೆ ಮಂಗಳ ಅಂದರೆ ಶಕ್ತಿ ಗ್ರಹ, ಸೇನಾಧಿಪತಿ ಗ್ರಹ. ನಿಮಗೆ ಕರ್ಕಾಟಕ ರಾಶಿಯವರಿಗೆ ಮಂಗಳ 5ನೇ ಮನೆ ಮತ್ತು 10ನೇ ಮನೆ ಅಧಿಪತಿ. ಅದಕ್ಕೆ ನೀವು ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ನೀವೆಲ್ಲ ಕಟಕ ರಾಶಿನ ಅಥವಾ ಕಟಕ ಲಗ್ನನ ಅಂತ. ಇವಾಗ ಯಾರು ರಾಶಿ ನೋಡ್ತಾ ಇದ್ದೀರಿ, ನಾನು ಹೇಳ್ತಿರೋ ಪ್ರೊಡಿಕ್ಷನ್ ಎಲ್ಲ ಕರೆಕ್ಟಾಗಿ ಬರ್ತಾ ಇದೆಯಾ? ನಿಮ್ದು ಕಟಕ ಲಗ್ನ ಆಗಿದೆ, ಕಟಕ ಲಗ್ನ ಅಂತ ಮೆಸೇಜ್ ಮಾಡಿ. ನೀವು ಹೇಳ್ತಿರೋ ಕರೆಕ್ಟಾಗಿ ಬರ್ತಿದ್ಯಾ ಅಂತಲೂ ಕೂಡ ನೀವು ಮೆಸೇಜ್ ಮಾಡ್ಬೋದು. ಅವಾಗ ನಿಮಗೆ ಲಗ್ನಕ್ಕೆ ಜಾಸ್ತಿ ಜನ ಇದ್ದರೆ ಲಗ್ನದ ವಿಚಾರವನ್ನು ತಿಳಿಸ್ಬೋದು. ರಾಶಿಯನ್ನು ನೋಡುವಂಥ ಆಸಕ್ತಿ ಇದ್ದರೆ ರಾಶಿಯ ಭವಿಷ್ಯವನ್ನು ತಿಳಿಸ್ಬೋದು. ಈಗ ನಾನು ಹೇಳ್ತಿರೋ ಪ್ರೊಡಿಕ್ಷನ್ ಯಾವುದು ಸರಿ ಬರ್ತಾ ಇದೆ, ನೀವು ಕಮೆಂಟ್ ಮಾಡ್ಬೋದು. ಹಾಗಾದರೆ ಕುಜ 5 ಮತ್ತು 10ನೇ ಮನೆ ಅಧಿಪತಿ ಅಂತ ಕುಜ ನಿಮಗೆ ಯೋಗಕಾರಕ. ಅಂತಹ ಗ್ರಹ 12ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. 12ನೇ ಮನೆ ಅಂದರೆ ಏನಂತೀವಿ? ವ್ಯಯ, ಖರ್ಚಾಗುವಂಥದ್ದು, ನೀವು ಪ್ರತ್ಯೇಕ ಆಗುವಂಥದ್ದು, ವಿದೇಶ ಪ್ರಯಾಣಗಳು. ಮಂಗಳ ತುಂಬ ಆಕ್ಟಿವ್ ಪ್ಲಾನೆಟ್, ಅದು ಸುಮ್ಮನೆ ಲೇಸಿಯಾಗಿರಲ್ಲ. ಶನಿ ಆದರೆ ಲೇಸಿಯಾಗಿರ್ತಾನೆ. ತುಂಬ ಆಕ್ಟಿವ್ ಪ್ಲಾನೆಟ್ಟು. ನೀವು ನಿದ್ದೆ ಮಾಡೋ ಜಾಗದಲ್ಲಿ ಬಂದಾಗ ನಿಮಗೆ ನಿದ್ರೆ ಅಪಾಯ ಉಂಟಾಗುತ್ತೆ. ಅಂದರೆ ಕೆಲವು ಹೂಡಿಕೆಗಳಲ್ಲಿ ದುಡ್ಡೇ ಬರಲ್ಲ. ಇವಾಗ ಕೆಲವರೆಲ್ಲ ಹೇಳ್ತಾರೆ ನಿಫ್ಟಿ 50 2 ವರ್ಷದಿಂದ ದುಡ್ಡೇ ಬಂದಿಲ್ಲ ಅಲ್ವಾ? ಎಲ್ಲೋ ಒಂದು ಕಡೆ ದುಡ್ಡು ಬರದೇ ಇರೋ ಕಡೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಜೂಜಾಟ, ಯಾಕಂದರೆ 5ನೇ ಮನೆ ಅಂದಾಗ ಜೂಜಾಟ. ಅಥವಾ ಕೆಲವರು ಕ್ರಿಪ್ಟೋ ಕರೆನ್ಸಿ ಅಂತ ಹಾಕ್ಬಿಡೋದು. ಅದಿನ್ನೂ ರೆಗ್ಯುಲೇಷನ್ಸ್ ಇಂಡಿಯಾದಲ್ಲಿ ಎಷ್ಟಿದೆ, ಬೇರೆ ದೇಶದಲ್ಲಿ ಕೆಲವೆಲ್ಲ ಹೇಳ್ತೀರಾ ಕ್ರಿಪ್ಟೋ ಕರೆನ್ಸಿಯಿಂದನೇ ವ್ಯವಹಾರಗಳು ನಡೀತಾ ಇದೆ ಅಂತ. ಆದರೆ ಭಾರತ ದೇಶದಲ್ಲಿ ನಡೀತಾ ಇಲ್ವಲ್ಲ. ಆದರೆ ಈಗಿರೋ ಸಮಯದಲ್ಲಿ ನೀವು ಟ್ರೇಡಿಂಗು, ಕ್ರಿಪ್ಟೋ ಕರೆನ್ಸಿ, ಜೂಜಾಟ, ಇದರಿಂದ ಈ ತಿಂಗಳು ದೂರ ಇದ್ರೆ ಒಳ್ಳೆಯದು. ಯಾಕೆಂದರೆ ಪಂಚಮಾಧಿಪತಿಯಾದಂತಹ ಮಂಗಳ ವ್ಯಯಭಾವದಲ್ಲಿ ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ ನೋಡಿ 5ನೇ ಮನೆ ಅಧಿಪತಿ 12ನೇ ಮನೆ ಸಂಚಾರ ಆಗಬೇಕಾದ್ರೆ ಮ್ಯಾಚ್ ಫಿಕ್ಸಿಂಗ್ ಇವೆಲ್ಲ ಇದೆಯಲ್ಲ, ಮೊಬೈಲಲ್ಲಿ ಆಟ ಆಡುವಂಥ ಗೇಮ್ಸು, ಇದರಿಂದೆಲ್ಲ ಟ್ರೇಡಿಂಗಿಂದನೂ ಕೂಡ ದೂರ ಇರಬೇಕು. ಯಾಕಂದರೆ 10ನೇ ಮನೆ ಅಧಿಪತಿ 12ರಲ್ಲಿದ್ದಾಗ ವಿದೇಶ ಗ್ರಾಹಕರು, ಇವಾಗ ನೀವು MNCಗಳ ಕೆಲಸ ಮಾಡ್ತೀರಾ, ನೀವು ಕ್ಲೈಂಟ್ ಯಾವುದೋ ದೇಶ, ಸಿಂಗಾಪುರ್ ಕ್ಲೈಂಟು, US ಕ್ಲೈಂಟು, UK ಕ್ಲೈಂಟು, ಆಸ್ಟ್ರೇಲಿಯಾ ಕ್ಲೈಂಟ್ ಅಂತ ಕೆಲಸ ಮಾಡ್ತೀರಾ, ಅಲ್ಲಿ ನಿಮಗೆ ಅನುಕೂಲತೆಯನ್ನು ತಂದು ಕೊಡ್ತಾನೆ. ಮಂಗಳ ಗ್ರಹ 12ನೇ ಮನೆಯಲ್ಲಿ ಸಂಚಾರ ಆಗ್ತಾರಿಂದ
ಕೆಲಸದ ಹೊರೆ ನಿಮಗೆ ಈ ತಿಂಗಳು ಹೆಚ್ಚಾಗುವ ಸಾಧ್ಯತೆ, ಕೆಲಸ ಜಾಸ್ತಿ ಇದ್ದಾಗ ಏನಾಗುತ್ತೆ, ನೆಮ್ಮದಿ ಇರಲ್ಲ. ಅವಾಗ ನಿದ್ದೆನೂ ಕೂಡ ನಿದ್ರಾಹೀನತೆ ಉಂಟಾಗುತ್ತೆ. ನೀವು ಕೆಲಸ ಮಾಡೋ ಜಾಗದಲ್ಲೇ ಗುಪ್ತ ಶತ್ರುಗಳಿಂದ ನಿಮಗೆ ರಹಸ್ಯವಾಗಿ ವಿರೋಧ ಉಂಟಾಗುವ ಸಾಧ್ಯತೆ ಇದೆ. ಅವಾಗ ಏನ್ ಮಾಡೋದು? ಕೆಲಸ ಮಾಡೋ ಜಾಗದಲ್ಲಿ ತೊಂದರೆಗಳು ಕೊಡೋರಿದ್ರೆ, ಕೆಲಸದ ಸ್ಥಳಗಳಲ್ಲಿ ಗಾಸಿಪ್ಗಳು, ಕಚೇರಿ, ರಾಜಕೀಯ ಆಫೀಸ್ಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ರಾಜಕೀಯ ಮಾಡ್ತಾ ಇರ್ತಾರೆ ಅಲ್ವಾ, ಕಾಲಿಳಿತಾನೆ ಇರ್ತಾರೆ. ಏನ್ ತಿಳ್ಕೊಂತಾರೆ, ಇನ್ನೊಬ್ಬರನ್ನ ನಾವು ಕಾಲು ಎಳೆದ್ರೆ ನಾವು ಮೇಲ್ ಬರ್ಬೋದು ಅಂತ ಕೆಲವರ ಅಭಿಪ್ರಾಯಗಳು. ಇದೆಲ್ಲ ವಿಚಾರಗಳಿಂದ ನೀವು ಈ ತಿಂಗಳಲ್ಲಿ ಎಚ್ಚರವಾಗಿರಬೇಕು. ಈ ತಿಂಗಳಲ್ಲಿ ಇಂಥ ವಿಚಾರಗಳಿಂದ ನೀವು ತಪ್ಪಿಸ್ಕೋಬೇಕು. ಮಂಗಳ ಗ್ರಹ 12ನೇ ಮನೆ ಸಂಚಾರ, ಅದಕ್ಕೆ ನಾನು ಅದರ ಟೈಟಲ್ ಹಾಕಿರೋದು. ಹಾಗಾದ್ರೆ ಇದಕ್ಕೇನು ಪರಿಹಾರ ಇಲ್ವಾ ಗುರುಜಿ? ಏನ್ ಮಾಡ್ಕೋಬೇಕು? ಮಂಗಳನ್ನ ಶಾಂತಿ ಮಾಡ್ಕೋಬೇಕು ಅಂದಾಗ ಕೆಂಪು ವಸ್ತ್ರವನ್ನ ಶಿವನ ದೇವಸ್ಥಾನಕ್ಕೆ ವಸ್ತ್ರದಾನವನ್ನ ಮಾಡಿ ದೇವರಿಗೆ ಉಡುಪು ಕೊಡಿ. ಶಿವನಿಗೆ ಲಿಂಗ ಹಾಕೋ, ಅದು ಕೆಂಪು ವಸ್ತ್ರವನ್ನ ಉಡಿಸಿ ದೇವರಿಗೆ ಅಂತ ಕೊಡಿ, ಒಳ್ಳೇದಾಗುತ್ತೆ. 6ನೇ ಮನೆ ವೀಕ್ಷಣೆ ನೋಡಿ, ಮಂಗಳ ಗ್ರಹ 12ನೇ ಮನೆಯಿಂದ 6ನೇ ಮನೆ ನೇರವಾಗಿ ನೋಡ್ತಾನೆ. 6ನೇ ಮನೆ ನೋಡೋದ್ರಿಂದ ತುಂಬಾ ಒಳ್ಳೆ ಫಲ ಕೊಡ್ತಾನೆ. ಏನ್ ನೋಡ್ತಾನೆ? ಶತ್ರುಗಳ ಮೇಲೆ ವಿಜಯ. ತುಂಬಾ ದಿವಸದಿಂದ ಕಾಯಿಲೆಗಳಿದ್ರೆ ಅದರಿಂದ ಹೊರಗಡೆ ಬರೋದು ಹೇಗೆ ಅನ್ನುವಂತಹ ಯೋಚನೆ, ಉತ್ತಮವಾದ ಒಳ್ಳೆ ಸರ್ಜನ್ ನಿಮಗೆ ಸಿಗುವಂತ ಸಾಧ್ಯತೆ, ಸಾಲಗಳನ್ನ ತೀರಿಸುವ ಯೋಗಗಳು ಉಂಟಾಗುತ್ತದೆ. ಆರೋಗ್ಯ ಸಮಸ್ಯೆಗಳೇನಿದ್ರೆ ಅದರಿಂದ ನೀವು ಈ ತಿಂಗಳು ಹೊರಗಡೆ ಬರ್ತೀರಿ, ಕರ್ಕಾಟಕ ರಾಶಿ ಜಾತಕರು. ಆಮೇಲೆ ಈ ಮಂಗಳ ಗ್ರಹ 7ನೇ ಮನೆಯನ್ನು ಕೂಡ ನೋಡ್ತಾನೆ. 12ನೇ ಮನೆಯಿಂದ ಎಷ್ಟನೇ ಮನೆ ನೋಡ್ತಾನೆ? 6ನೇ ಮನೆಯನ್ನ ನೋಡ್ತಾನೆ. ಮತ್ತು ನಿಮ್ಮ ಜನ್ಮ ರಾಶಿಯ 7ನೇ ಮನೆಯನ್ನು ಕೂಡ ನೋಡ್ತಾನೆ. 7ನೇ ಮನೆಯನ್ನು ನೋಡೋದ್ರಿಂದ ಕರ್ಕಾಟಕ ರಾಶಿ ಜಾತಕರು ಪಾಲುದಾರರ ಜೊತೆಗೆ, ಅಥವಾ ನೀವು ಮದುವೆ ಆಗಿದ್ದರೆ ನಿಮ್ಮ ಹೆಂಡತಿ, ಪುರುಷರಾಗಿದ್ದರೆ, ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿ ತುಂಬಾ ಹುಷಾರಾಗಿರ್ಬೇಕು. ಘರ್ಷಣೆಗಳನ್ನ ಮಾಡ್ಕೋಬೇಡಿ. ಇರೋ ಸ್ವಲ್ಪ ದಿವಸ ನೆಮ್ಮದಿಯಾಗಿರೋದನ್ನ ಕಲೀರಿ. ಬುಧ ಕೂಡ ರಾಶಿ ಪರಿವರ್ತನೆ. ನಿಮ್ಮ ಜನ್ಮ ರಾಶಿಯಾಧಿಪತಿ ಬುಧ ನಿಮಗೆ ಯಾವ ತರ ಫಲವನ್ನ ಕೊಡ್ತಾನೆ ಈ ತಿಂಗಳು? ನಿಮ್ಮ ಜನ್ಮ ರಾಶಿ 1ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ, ಅಂದ್ರೆ ಬುಧ 12ನೇ ಮನೆ ಅಧಿಪತಿ. ಬುಧ ನಿಮ್ಮ ಜನ್ಮ ರಾಶಿಗೆ 3ನೇ ಮನೆ ಅಧಿಪತಿಯಾಗಿ 12ನೇ ಮನೆ ಅಂದಾಗ 12ನೇ ಮನೆ ಅಧಿಪತಿ ಮನಸ್ಸಿನ ಗ್ರಹ ಆಗುವಂತಹ ಚಂದ್ರನ ಮನೆಗೆ ಬಂದಾಗ ನಿಮ್ಮ ಮನಸ್ಸು ಚಡಪಡಿಸುತ್ತೆ, ಅತಿಯಾಗಿ ಯೋಚಿಸ್ತೀರಿ, ನಿದ್ರೆಯ ಅಡಚಣೆ ಉಂಟಾಗುತ್ತೆ. ಆದರೆ ಧನ ವೇಗವಾಗಿ ಬರುತ್ತೆ. ಸೂರ್ಯ 2ನೇ ಮನೆ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ 17ನೇ ತಾರೀಕು ರಾಶಿ ಪರಿವರ್ತನೆ ಆಗೋದ್ರಿಂದ ನೀವೇನಾದ್ರೂ ಭಾಷಣಗಾರರಾಗಿದ್ರೆ ಅಥವಾ ನೀವೇನಾದ್ರು ಪೊಲಿಟಿಷಿಯನ್ಸ್ ಆಗಿದ್ರೆ ಈ ತಿಂಗಳು ಭಾಷಣ ಮಾಡಕ್ ಹೋಗ್ಬೇಡಿ. 17ನೇ ತಾರೀಕು ಮೇಲಂತೂ ಭಾಷಣ ಮಾಡಲೇಬಾರದು. ನೀವು ಭಾಷಣ ಮಾಡಿದ್ರೆ ನಿಮ್ಮ ಭಾಷಣದಲ್ಲಿ ದುರಾಂಕಾರ ಇದೆ ಅನ್ನುವಂತಹ ಭಾವನೆ ಉಂಟಾಗುತ್ತೆ. ಯಾಕಂದ್ರೆ ತುಂಬಾ ಆಕ್ರಮಣವಾಗಿ ಇನ್ನೊಬ್ಬರನ್ನ ನಿಂದಿಸ್ತಾ ಇದ್ದಾಗ, ನಿಂದಿಸಿ ಮಾತಾಡಿದಾಗ ನಮ್ಮ ಬೆಲೆ ಕಮ್ಮಿ ಆಗುತ್ತೆ. ನೀವು ಅಜಾಗರೂಕರಂತೆ ಇತರರನ್ನ ತಿರಸ್ಕಾರವನ್ನ ಮಾಡಬಾರದು ಈ ತಿಂಗಳು. ಹೆಮ್ಮೆಯಿಂದ ಗೆಳೆಯರಿರ್ಬೋದು, ನಿಮಗೆ ಗೆಳತಿಯರಿರ್ಬೋದು, ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಪ್ರದರ್ಶನ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ವೈಬ್ರೇಷನ್ ಇಂದಲೇ ಸಾಕು ಜನಗಳಿಗೆ, ನಾನು ಕಾರ್ ಇದೆ ನನಗೆ ಗೌರವ ಕೊಡಿ, ನನಗೂ ಮನೆ ಇದೆ ನನಗೆ ಗೌರವ ಕೊಡಿ, ನನ್ನ ಹತ್ರ ನೋಡಿ ಫೋನ್ ಹಿಂಗಿದೆ, 1 ಟಿಗಾಬೈಟ್ ಆಪಲ್ ಫೋನ್ ಇದೆ ನಂದು ಅಂತೇಳಿ ಜನಗಳ ಮುಂದೆ ತೋರಿಸೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕೋದು, ಅವೆಲ್ಲ ಏನಿದೆ ಅವಶ್ಯಕತೆ? ಬೇರೆಯವ್ರನ್ನ ಪ್ರಶಂಸನೆ ಮಾಡಲಿ ಅಂತ ಪ್ರದರ್ಶನ ಮಾಡುವಂಥದ್ದು. ಅವಾಗ ಬೇರೆಯವ್ರು ಏನೋ ಒಂದು ಹೇಳಿದಾಗ ಹಠಾತ್ ಆಗಿ ಅವ್ರಿಗೋಸ್ಕರ ನಿರ್ಧಾರಗಳನ್ನು ತಗೊಳ್ಳುವಂಥದ್ದು. ಈ ತಿಂಗಳು ಆರೋಗ್ಯದ ವಿಚಾರದಲ್ಲಿ ಚೆನ್ನಾಗಾಗ್ತೀರಾ, ಆದರೆ ಗ್ಯಾಸ್ಟ್ರಿಕ್ಕು, ಬಾಯಿ ಹುಣ್ಣು, ಒಳಗಂಟ್ಲು ನೋವು, ಮುಖದ ಉರಿಯೂತ, ಈ ಥರ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ. ಕುಜ ಸರಿ ಮಾಡ್ತಾನೆ, ಆದರೆ 17ನೇ ತಾರೀಕು ಸೂರ್ಯ ಈ ಥರ ಸಮಸ್ಯೆಗಳನ್ನು ಉಂಟು ಮಾಡುವ ಸಾಧ್ಯತೆ ಇದೆ. ಹಾಗಾದ್ರೆ ಏನು ಪರಿಹಾರ ಮಾಡ್ಕೋಬೇಕು? ಓಂ ಹ್ರಾಂ ಹ್ರೀಂ ಹ್ರೌಂ ಸಹ ಸೂರ್ಯಾಯ ನಮಃ. ಸೂರ್ಯನ ಬೀಜ ಮಂತ್ರವನ್ನು ಜಪ ಮಾಡಿ. ಬೆಳಿಗ್ಗೆ ಬೇಗ ಸೂರ್ಯೋದಯ ಸಮಯಕ್ಕೆ ಎದ್ದು ತಾಮ್ರದ ಚೊಂಬಿನಿಂದ ಸೂರ್ಯನಿಗೆ
ಜಲದಾನ, ಅಗ್ನಿಯನ್ನ ಜಲ ಅಂದರೆ ತರ್ಪಣವನ್ನು ಬಿಡಿ. ಈ ಥರ ನೀವು ಮಾಡ್ತಾ ಬಂದಾಗ ನಿಮಗೆ ಜೀವನ ಅನ್ನೋದು ಸಡನ್ನಾಗಿ ಶಿಫ್ಟ್ ಆಗುತ್ತೆ, ಬದಲಾವಣೆ ಆಗುತ್ತೆ. ಈ ಗ್ರಹಗಳ ನೆಗೆಟಿವ್ ಎಫೆಕ್ಟಿಂದನೂ ಕೂಡ ನೀವು ಹೊರಗಡೆ ಬರ್ತೀರಿ. ಕಟಕ ರಾಶಿ ಜಾತಕರಿಗೆ ಆಗಸ್ಟ್ ತಿಂಗಳ ಭವಿಷ್ಯವನ್ನ ತಿಳಿಸಿದ್ದೀನಿ. ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗಲಿ. ನೀವು ನೋಡಿ ಲೈಕ್ ಮಾಡುವಂಥದ್ದು, ಕೆಳಗಡೆ ಹೈಪ್ ಮಾಡ್ತಾ ಹೋದಾಗ ಅನೇಕ ಜನಗಳಿಗೆ ತಲುಪುತ್ತೆ. ಅದನ್ನು ನೀವು ಮಾಡ್ತಾ ಹೋದರೆ ನಮಗೆ ಪ್ರೋತ್ಸಾಹ ಕೊಟ್ಟು ಇನ್ನು ಹೆಚ್ಚೆಚ್ಚು ನಿಮಗೆ ಜ್ಯೋತಿಷ ವಿಚಾರ ತಿಳಿಸುವಂಥ ಆಸಕ್ತಿ ಕೂಡ ನಮಗೆ ಹೆಚ್ಚಾಗುತ್ತೆ. ನಿಮಗೆ ಈಶ್ವರ ಸುಖ, ಶಾಂತಿ, ಸಮೃದ್ಧಿ ಕೊಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.